ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ನಗರದ ಮಹೇಶ್ ಕಡಚೂರಿ ಅವರ ಜನ ಮೆಚ್ಚುವ ಸಾಧನೆ ನೋಡಲೇಬೇಕಾದ ಸ್ಟೋರಿ. ಹೌದು, ಮನೆಯಲ್ಲಿ ಬಳಕೆಗೆ ಬಾರದ ವಸ್ತುಗಳನ್ನ ಸಂಗ್ರಹಿಸಿ ಆ ವಸ್ತುಗಳಿಂದ ವಿಭಿನ್ನ ರೀತಿಯ ಆಕರ್ಷಿಸುವ ರೀತಿಯಲ್ಲಿ ಬಳಕೆಗೆ ಬರುವ ವಸ್ತುವಾಗಿ ಮಾಡಿದಲ್ಲದೆ ಆ ವಸ್ತುವಿನಿಂದ ಪ್ರಾಣಿ ಪಕ್ಷಿಗಳಿಗೆ ಆಸರೆ ಆಗುವ ರೀತಿ ಮಾಡಿ ಕಲಬುರಗಿಯ ಮಹೇಶ್ ಕಡಚೂರ್ ಅವರು ಮಾನವೀಯತೆ ಮೆರೆತಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕೊರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತು ಈ ರೀತಿಯ ಬಳಕೆಗೆ ಬರುವ ವಸ್ತುಗಳನ್ನು ಮಾಡಿ ಜನ ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ಕಲಬುರಗಿಯ ಮಹಾನಗರ ಪಾಲಿಕೆಯ ಆಯುಕ್ತ ಗಮನಕ್ಕೆ ಬಂದ ಕೂಡಲೇ ಅವರನ್ನು ಕಚೇರಿಗೆ ಕರೆಸಿ ಸಂದರ್ಶನ ಸ್ಟಾಲ್ ಹಾಕಿ ಪ್ರದರ್ಶನ ಮಾಡಿಸಿದ್ದಾರೆ. ಮತ್ತು ಕಲಬುರಗಿಯ ಯೂನಿವರ್ಸಿಟಿಯಲ್ಲಿಯೂ ಸಹ ಒಂದು ಸ್ಟಾಲ್ ಹಾಕಿ ಪ್ರದರ್ಶನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಅವರ ಒಂದು ಪ್ರದರ್ಶನ ಎಐಸಿಸಿ ಅಧ್ಯಕ್ಷೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಸಚಿವ ನಿರಾಣಿ ಕಲಬುರ್ಗಿ, ಶಾಸಕರು ಬಸವರಾಜ್ ಮತ್ತಿಮೂರ್, ಅಲ್ಲಂ ಪ್ರಭು ಪಾಟೀಲ್, ಸಾಮಾಜಿಕ ಹೋರಾಟಗಾರರು ಸಹ ಅವರ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡಿದ್ರು ವೇಸ್ಟ್ ಬಾಟಲ್ ಏನೇನ್ ಮಾಡಿದ್ರಿ? ಇದೆ ಸರ್, ಅದು ವೈರಲ್ ಬಂದಾಗ ಏನದ ಅದು ಚೀನಾಲಿಂದ ಬಂದ ಮೇಲೆ ಏನದ ಅದು ಕಂಟ್ರೋಲ್ ಅಲ್ಲ ಸರ್, ಇಡೀ ದೇಶಗ ಇದಾಯ್ತು ಸರ್ ಪಾಪಿತ್ತು. ಈಗ ಬೇರೆ ಬೇರೆ ಔಷಧ ಕಂಡು ಯಾವ್ದು ಆಗಿಲ್ಲ ಸರ್. ಅವರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಯಾರು ಕೊಡ್ತಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನದ ಕಟ್ಟಿ ನಿರ್ಧಾರ ಮಾಡಿ ಲಾಕ್ಡೌನ್ ಮಾಡಿಬಿಟ್ರ ಸರ್. ಲಾಕ್ಡೌನ್ ಮಾಡಿದ್ರೆ ನಮ್ಮ ದೇಶಕ್ಕೆ ಏನದ ಯಾರಿಗೂ ಹರಡಬಾರ್ದು ಅಂತ ಹೇಳಿ ಲಾಕ್ಡೌನ್ ಮಾಡಿ ಮನೇಲಿ ಇರ್ಬೇಕಂತ ಹೇಳಿ ಒಂದು 15 ದಿನ ಮಾಡಿದ್ರು ಸರ್. ಆ ಮಾಡಿದ್ಮ್ಯಾಗ ಏನದ ಅವಾಗ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಆಯ್ತು. ಜನ ಹೊರಗೆ ಹೋಗೋದು ಕಡಿಮೆ ಆಯ್ತು ರೀ. ಎಲ್ಲರೂ ಮನೇಲೇ ಇದ್ರು ಸರ್. ಈ ಮನೇಲಿ ಇದ್ದ ಮೇಲೆ 15 ದಿನ ಅಂದ್ರೆ ಮತ್ತೆ ಜನರಿಗೆ ಏನದ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಏನದ ಮತ್ತೆ ಒಂದು 45 ದಿನ ಮಾಡಿದ್ರು ಸರ್. ಅದು 40 ದಿನ ಇದು ಮಾಡಿದ್ಮ್ಯಾಗ ಮಂದಿಗೆ ಏನದ ಎಲ್ಲಾ ಹೊರಗೆ ಹೋಗೋ ಜನ ಈ ಒಂದು ಜೈಲಲ್ಲಿ ಹಾಕಿದಂಗೆ ಆಯ್ತು ಸರ್. ಮನೆಯಲ್ಲಿ ಯಾರು ಕೆಲಸ ಮಾಡ್ಲಿದ್ರು ಆ ಮನೆಯಲ್ಲಿ ಇದ್ದಾಗ ಕೆಲಸ ಮಾಡಿದ್ರು ಸರ್. ಬೇರೆ ಬೇರೆ ಕೆಲಸ ಮಾಡಿದ್ರು ಸರ್ ಅವರು. ಅವಾಗ ಕೆಲಸ ಮಾಡಿದ್ಮೇಲೆ ನನಗೂ ಒಂದು ಸ್ವಲ್ಪ ಒಂದು ಐಡಿಯಾ ಬಂತು ಸರ್, ಏನಾರು ಒಂದು ಮಾಡ್ಬೇಕಲ್ಲ ಅಂತ ಹೇಳಿ. ಏನೇನೋ ಸಾಧನೆ ಮಾಡ್ಯಾರ. ಒಬ್ಬೊಬ್ರು ಎಂತ ಸಾಧನೆ ಮಾಡಿ ಸುಮ್ಮನೆ ಸಾಧನೆ ಮಾಡ್ಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ, ಮಹಿಳೆ ಮಾಡ್ಬೇಕಾಗ್ತದ. ಅಂದ್ರೆ ನಾನು ಒಂದು ಏನಾರು ಮಾಡಿ ಸಾಧನೆ ಮಾಡ್ಬೇಕಂತ ಹೇಳಿ ಮೇಲೆ ನನಗೊಂದು ಪೇಪರ್ ನೋಡಿದೆ, ಟಿವಿ ನೋಡಿದ್ರೆ. ಆಮ್ಯಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನಂದ್ರಿ, ಒಂದು ಸಮುದ್ರನಲ್ಲಿ ಒಂದು ಬ್ಯಾಗ್ ಹಾಕೊಂಡು ಸಮುದ್ರ ದಂಡೆಯಲ್ಲಿ ನೀರಿನ ಬಾಟಲ್ ಏನದ ವೇಸ್ಟ್ ಮಾಡಿ ಹೋಗ್ತಾರಲ್ಲ, ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಏನದ ತಂದು ಚೀಲದಲ್ಲಿ ಹಾಕೊಂಡು ಒಂದು ಬೇರೆ ಕಡೆ ಜಾಗದ ಯಾರು ಅದಕ್ಕೆ ಇದು ಆಗ್ಲಾರ್ದಂಗಿಸಿ ಒಂದು ಜಾಗದಲ್ಲಿ ಹಾಕ್ಬಿಡ್ತಿದ್ರು. ಅದನ್ನು ನೋಡಿ ಮೇಲೆ ನನಗೊಂದು ಇದು ಹೋಯ್ತು, ಉಪಯೋಗ ಆಯ್ತು. ಅವ್ರು ಅಂತ ಪ್ರಧಾನಮಂತ್ರಿಯಿಂದ ಸಮುದ್ರದಲ್ಲಿ ಆ ತರ ಮಾಡ್ಯಾರಂತಂದ್ರೆ ನಾವು ಒಂದು ಏನಾರ ಒಂದು ಹೊಸ ಸಾಧನೆ ಮಾಡ್ಬೇಕಂತಂದ್ರೆ ಮನೇಲಿ ಒಂದು ಯಾವ್ದಾರ ವೇಸ್ಟ್ ಮೆಟೀರಿಯಲ್ ಅಂದ್ರೆ ಒಂದು ನೀರಿ ಪೈಪ್ ಆಯ್ತು, PVC ಪೈಪ್ ಆಯ್ತೈತ್ರಿ. ನಮ್ಮ ಮನೇಲಿ ಒಂದು 50 ವರ್ಷ ಮನೆ ಆದ್ಮೇಲೆ ಮನೆಯಿಂದ ಡ್ಯಾಮೇಜ್ ಮಾಡಿದ್ರು ಸರ್. ಆ ಮನೆಯಲ್ಲಿ ಏನೋ ಸಣ್ಣ ಸಣ್ಣ ಏನೋ ಉಪಕರಣಗಳು ಉಳಿದ್ರು ಸರ್. ಬಾಟಲ್, ನೀರಿ ಪೈಪು, ಇದು ತೆಂಗಿನ ಚಿಪ್ರಿ ಅವೆಲ್ಲ ಉಳಿದಾಗ ನಾನು ತಂದು ನಾವು ಮನೆಯಲ್ಲಿ ಬೇರೆ ಕೆರೆ ಇದೆ ಸರ್. ಆ ಅಪಾಯಿಂಟ್ಮೆಂಟ್ ಕೆರೆಯಲ್ಲಿ ಇದ್ದಾಗ ಅಲ್ಲಿ ನಾವು ಏನಾರು ಮಾಡ್ಕೊಂತ ಈ ತರ ತಗೊಂಡು ಒಂದೊಂದು ಏನಾರು ಮಾಡ್ಕೊಂತ ಬಂದೆ ಸರ್. ಮಾಡ್ಕೊಂಡು ಸಮಯ ಹೆಂಗ್ ಹೋಯ್ತಾ ಅನ್ನೋದು ಗೊತ್ತೇ ಆಗಿಲ್ಲ ಸರ್. ಆಮೇಲೆ ನಾ ಮಾಡಿದ್ಮ್ಯಾಗ ಒಂದು ಐಟಮ್ಗಳು ನೋಡಿ ಒಂದು ಪೇಪರ್ನಲ್ಲಿ ಆರ್ಟಿಕಲ್ ಬಂತಾರೆ ಸರ್. ಆ ಆರ್ಟಿಕಲ್ ಬಂದ ಮೇಲೆ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಏನ್ ಮಾಡಿದ್ರು ಅವೆಲ್ಲ ಐಟಮ್ಗಳೇನಾದ್ರೆ ಒಂದು ನೀರಿನ ಚಿಪ್ಪು, ತೆಂಗಿನ ಚಿಪ್ಪು, ನೀರಿನ ಬಾಟಲ್ ಒಳಗಂತ ಲ್ಯಾಂಪ್ ಟೈಪ್ ಮಾಡಿದಾರೆ ಸರ್. ಆಮೇಲೆ ಸಣ್ಣ ಬಾಟಲ್ ಒಳಗೆ ಏನದ ಕಟ್ ಮಾಡ್ಕೊಂಡು ಅದ್ರೊಳಗೆ ಸಣ್ಣ ಗಿಡಗಳು ಹಚ್ಚಿದ್ರು ಸರ್. ಯಾರು ಕಮಿಷನರ್ ಯಾರಿದ್ರ ಆ ಟೈಮ್ ನಲ್ಲಿ? ಆವಾಗ ಗೋಯಲ್ಸ್ ಇದು ಸರ್, ಇದು ನಿಮ್ಗೆ ಇನ್ವೈಟ್ ಯಾರು ಮಾಡಿದ್ರಲ್ರಿ? ಡಾಕ್ಟರ್ ದೇಶಮಾನ್ಯ ರೀ, ನಾಗರತ್ನ ದೇಶಮಾನ್ಯ, ಸೇಹನ್ ಲೋಖಂಡೆ ಅಂತ ಇದ್ದಾರೆ ಸರ್. ಸೇಹನ್ ಲೋಖಂಡೆ ಸರ್ ಕಮಿಷನ್ ಇದ್ದಾರೆ ಸರ್. ಅವರು ಬಹಳ ನನ್ಗೆ ನೋಡಿದ್ಮ್ಯಾಗ ಅವರು ಮೇಡಮ್ ಏನ್ ಮಾಡಿದ್ರು ಸರ್, ಆರ್ಟಿಕಲ್ ಬಂದ ಕೂಡಲೇ ನಮ್ಗೆ ಫೋನ್ ಮಾಡಿದ್ರು ಸರ್. ನೀವೇನ ಪೇಪರ್ ನಲ್ಲಿ ಬಂದಿತ್ತು ಆರ್ಟಿಕಲ್, ನಿಮ್ ಕಮಿಷನರ್ ಸರ್ ಫೋನ್ ಮಾಡಿದಾರ, ನೀವು ಬರ್ಬೇಕಂತ ಅಂತಿದ್ವಿ. ನನ್ಗೊಂದ್ ಸ್ವಲ್ಪ ಭಯ ಆಯ್ತು ಸರ್. ನಾನು ಅಂತ ಕಮಿಷನ್ ಅಂತ ಏನಾದ್ರು ಒಂದಿನ ಗೊತ್ತಿಲ್ಲ, ನಾನ್ ಮಾಡಿದ್ದು ಇವ್ರಿಗೆಲ್ಲ ಫೋನ್ ನಂಬರ್ ಹೆಂಗ್ ಗೊತ್ತಾ ಅಂತ ಹೇಳಿ ಅದ್ ನಂಬರ್ ಬರ್ತದೆ. ನೀವೆಲ್ಲ ಏನ್ ಮಾಡಿದ್ರು ತೊಗೊಂಡ್ಬರ್ಬೇಕಂತ ಅಂದ್ರಿ. ಅವನ್ನ ಎಲ್ಲ ಐಟಮ್ ತಗೊಂಡೋದ್ರಿ ಸರ್. ಎಲ್ಲಿ ಇಡಬೇಕಂತಾರೆ, ಇಲ್ಲಿ ಇಡ್ಬಿಟ್ರೆ ಈ ಕಮಿಷನರ್ ಬರ್ತಾರ, ಕಮಿಷನ್ ಚೇಂಬರ್ ನಲ್ಲಿ ಇಡೋ ಅಂತಂದ್ರು. ತಗೊಂಡ್ ಹೋಗಿಟ್ಟಿದೆ ಸರ್. ಅವ್ರು ಬಂದು ನೋಡಿದ ಕೂಡ ಅವರು ಏನಿದೆಲ್ಲ ಅಂತ ಕೇಳಿದ್ರು ಸರ್. ನೀವು ಒಂದು ಪೇಪರ್ ನಲ್ಲಿ ಹೇಳಿದ್ರೆ ಆರ್ಟಿಕಲ್ ಬಂತಲ್ಲ ಸರ್, ಇವರೇ ಸರ್ ಮಹೇಶ್ ಕಡಚೂರ್ ಅಂತ ಹೇಳಿಸಿ. ಅಂದ್ರೆ ಹೌದು ತಾವ್ ಹೇಳಿದ್ರ ಹೌದು ಅಂತ ಕೇಳಿಸಿ ನೋಡಿದ್ರೆಲ್ಲ ಏನ್ ಐಟಮ್ ಬಹಳ ಚಂದ ಮಾಡಿದ್ರಲ್ಲ ಅನ್ಸತಿ. ಬಹಳ ಖುಷಿ ಆಯ್ತು. ನಾವು ಏನೇನೋ ತಿಳ್ಕೊಂಡಿದೀವಿ, ಆದ್ರೆ ನೀವು ಏನದ ಕಟ್ಟಿಗಿದು ಅಂತ, ತೆಂಗಿನ ಚಿಪ್ಪು ಅಂತ, ನೀರು ಬಾಟಲ್ ಅಂತ ಇಷ್ಟೊಂದು ಐಟಮ್ ಮಾಡಿದ್ರೆ ನಾವು ಇದನ್ನೇ ಆಗಿದಲ್ಲ. ಆಮೇಲೆ ಇವು ಜನರಿಗೆ ಗೊತ್ತಾಗಬೇಕಾದ್ರೆ ನೀವು ಒಂದು ಏನಾರ ಮಾಡ್ಬೇಕಲ್ಲ ಅಂತ ಹೇಳಿದ್ರು. ನಿಮ್ಮೊಂದು ದೊಡ್ಡ ಪ್ರಾಜೆಕ್ಟ್ ಕೊಡ್ತೀನಿ ಮಾಡ್ತೀರ. ಇಲ್ಲ ಸರ್, ನಾನು ಯಾಕಂದ್ರೆ ಸ್ವಲ್ಪ ಬಿಸ್ನೆಸ್ ಮ್ಯಾನು, ಹಂಗೆ ಹಿಂಗ ಆ ಕಡೆ ಓಡಾಟ, ತಂದೆ ತಾಯಿಯವ್ರ ಬೆಳೆ ಇರ್ತೀನಿ ಜಾಸ್ತಿ ಹಂಗೆ ಹಿಂಗೆ ಹೇಳಿದ್ಮ್ಯಾಗ ಸರಿ. ಆಮೇಲೆ ಇದು ಜನರಿಗೆ ಗೊತ್ತಾಗಬೇಕಲ್ಲ, ನೀವೊಂದು ಏನಾದ್ರು ಒಂದು ಎಕ್ಸಿಬಿಷನ್ ಮಾಡ್ಬೇಕಲ್ಲ ಅಂತ ಅಂದ್ರಿ. ಎಕ್ಸಿಬಿಷನ್ ನನಗೊಂದು ಡೇಟ್ ಹೇಳ್ರಿ, ನಾನು ನಿಮ್ಗೆ ಟೈಮ್ ಕೊಡ್ತೀನಿ ಅಂತಂದ್ರು.
ಸರಿ ಅಂತ ಹೇಳಪ್ಪ 8 ದಿನ ಬಿಟ್ಟು ಅವ್ರ ಹೋದ್ರೆ ಸರ್ ಹೇಳಿದ ಮ್ಯಾಗ ಎಲ್ಲಿ ಮಾಡ್ತೀರಿ ಅನ್ಸತಿ ನಮ್ಮ ಒಂದು ಹೋಟೆಲ್ ಇತ್ತು ಸರ್ ಅಲ್ಲೇ ಯಾಕೆ ಮಾಡ್ತೀರಿ ನಮ್ದೇ ಇದೆಯಲ್ಲ ಟೌನ್ ಹಾಲು ಅಲ್ಲೇ ಮಾಡಿಬಿಡ್ರಿ ಅಂತ ಅಂದ್ರು ಅವನ ಐಟಮ್ ಒಂದು ದೊಡ್ಡ ಗಾಡಿ ತಗೊಂಡು ಹೋಗುವ ಟೈಮ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ ಸರ್ ಒಂದು ದಿನ ಅವರು ಕಮಿಷನ್ ಸರ್ ದಂಗ ಆದ ಸರ್ ಇಷ್ಟೊಂದು ಐಟಮ್ ಮಾಡಿದಂತ ನಮ್ಗೆ ಗೊತ್ತೇ ಇಲ್ಲ ಈ ಸತಿ ಅವಾಗ ಎಲ್ಲ ಆಫೀಸರು ಅವರು ಜನ ಎಲ್ಲ ಬಂದು ನೋಡಕತ್ತಾರೆ ಸರ್ ಅವ್ರೇನೆಲ್ಲ ಜನ ಏನದ ಅಲ್ಲಿ ಚೇಂಬರ್ ನಲ್ಲಿ ಇಲ್ಲ ಎಲ್ಲ ಜನ ಬಂದ್ ಪಾಪ ಮಾತಾಡೋದು ಭಾಷಣ ಮಾಡೋದೇನು ಇರ್ತಲ್ರಿ ಅವ್ರು ಟೇಬಲ್ ಸಂಬಂಧಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್ ಆಮೇಲೆ ವಾಟರ್ ಫಾಲ್ಗಳು ಸರ್ ವಾಟರ್ ಫಾಲ್ಗಳು ನೀರೇನದ ಅದ್ರದ್ದು ಅವಾಜ್ ಏನ್ ಬರ್ತಾರೆ ಸರ್ ನೀರಿನ ಜರಿ ಏನ್ ಬರ್ತಿತ್ತಲ್ಲ ಬಿಡೋದು ಅವ್ರಿಗೆ ಏನದ ಇಂಪಾಗಿ ಅವಾಜ್ ಧ್ವನಿ ಕೇಳ್ತಾರೆ ಸರ್ ಬಹಳ ಖುಷಿ ಆದ್ರು ಅವರು ಆಮೇಲೆ ಇದೇ ತರ ಮಾಡಿದ್ಮೇಲೆ ಆಮೇಲೆ ಹೆಸರು ಭಾಷೆ ಆಯ್ತಾರೆ ಆಮೇಲೆ ಎನಿ ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ ಸರ್ ಯೂನಿವರ್ಸಿಟಿ ಮಾಡಿದ್ದಾರೆ ಸರ್ ರಂಗಮಂದಿರದಾಗ ಮಾಡಿದ್ದಾರೆ ರಂಗಾಯಣದಾಗ ಮಾಡಿದ್ದಾರೆ ಸರ್ ಆಮೇಲೆ ಎನಿ ಗ್ರೌಂಡ್ ಅಲ್ಲಿ ಇದ್ದಾಗ 3 ವರ್ಷ ಕಲ್ಯಾಣ ಕರ್ನಾಟಕ ಉತ್ಸವದ ಇತ್ತು ಸರ್ ಅಲ್ಲಿ ಒಂದು 5 ಲಕ್ಷ ಜನ ಏನದ ನೋಡಿ ಬಹಳ ಮೆಚ್ಚುಗೆ ಪಟ್ಟಿದ್ದಾರೆ ಸರ್ ಅದಕ್ಕೆ ಪ್ರಶಸ್ತಿ ಸಿಕ್ಕಿಲ್ಲ ನಿಮಗೆ ಸರ್ಟಿಫಿಕೇಟ್ ಕೊಟ್ಟರು ಸರ್ ಆಮೇಲೆ ಗುರುಶಾಂತ್ ಅಂತ ಇದು DC ಇದ್ರು ಸರ್ ಡಾಕ್ಟರ್ ಗುರುಶಾಂತ್ ಸರ್ ಅಂತ ಇದ್ರು ಅವ್ರು ಏನ್ ಮಾಡಿದ್ರು ಸರ್ ನಂದು ರಂಗಮಂದಿರ ಇತ್ತು ಸರ್ ಅವರು ಒಂದು ಇದು ನೋಡಕಂತ ಬಂದ್ರೆ ಸರ್ ಬಂದಾಗ ಅವ್ರು ನೋಡ್ಕೊಂಡು ಅವ್ರು ಹಂಗೆ ಹೋಗ್ತಿದ್ದಾರೆ ಸರ್ ಅವ್ರು ನೋಡಕ ನಾನಂದೆ ಸರ್ ನಿಮ್ ಸಾಲಾಗಂತ ಸಾಲ ಹಾಕಿದ್ವಿ ಇದು ನೋಡ್ಬೇಕು ಸರ್ ಅಂತಂದ್ರೆ ಇಲ್ಲಪ್ಪ ನನ್ನ ಟೈಮ್ ಬೇಗ ನಾನು ಹೋಗ್ತೀನಿ ಅಂತಂದ್ರೆ ಇಲ್ಲ ಸರ್ ನೀವು ಇರ್ಲೇಬೇಕಾಗ್ತದೆ ನೋಡ್ಬೇಕಾಗ್ತದೆ ಯಾಕಂದ್ರೆ ಜನರಿಗೆ ಇದು ಗೊತ್ತಾಗಬೇಕಂತ ಮಾರ್ಗದರ್ಶನ ನಾವು ಏನ್ ಮಾಡೀರಿ ನೀವು ಏನೇನ್ ನಟೆ ಮಾಡಿ ಅಂತ ಅಂದಾಗ ಪಾಪ ಸರಿಯಪ್ಪ ನೀವು ಇಷ್ಟು ಹೇಳ್ತೀನಿ ಅಂತ ತಿಳಿಸಿ ಬಂದು ನೋಡಿದ್ರು ಸರ್ ನೋಡಿದ್ಮೇಲೆ ಅವರು ಬಹಳ ಇದಾದ ಸರ್ ಅವರು ಇಲ್ಲ ನಾವು ಸುಮ್ಮನೆ ಹಂಗೆ ಹೋಗ್ತಿದ್ದಲ್ಲ ಇದ್ರ ಬಗ್ಗೆ ನಮ್ಗೆ ಏನು ಐಡಿಯಾನ ಗೊತ್ತಾಗ್ತಿಲ್ಲ ಅಂತ ಹೇಳಿ ಜನದ ಆಮ್ಯಾಗ ಅವರು ತಿಮ್ಮಪ್ಪ ಕಮಲಪುರ ಅವರು ಇದ್ರು ಸರ್ ಅವ್ರನ್ನು ಪರಿಚಯ ಮಾಡಿ ಹೇಳಿದ್ಮ್ಯಾಗ ಅವರು ಭಾಳ ನೋಡ್ಕೊಂಡು ಸರ್ ಈಗ ಅವರು ನೋಡಿ ಪತ್ತ ಗುರುಶಾಂತ ಸರ್ ಅವರು DC ಅವರು ನೋಡ್ಕೊಂಡು ಎಲ್ಲ ನೋಡಿ ಎಲ್ಲ ಶಾಲ್ಗಳು ನೋಡಿ ಸರ್ ನಿಮ್ಮ ಸರ್ ಹೇಳಿಂದ ಎಲ್ಲ ಶಾಲ್ಗಳು ಹೊಡೆದಂಗೆ ಆಯ್ತು ಸರ್ ಆಮೇಲೆ ಅವ್ರು ಏನದ ನಾನೊಂದು ಎಣ್ಣೆ ಡಬ್ಬಿ ಇರ್ತಲ್ಲ ಸರ್ 15 kg ಎಣ್ಣೆ ಡಬ್ಬ ಅದು ಡಬ್ಬಿ ಏನದ ನಾನು ಕಟ್ ಮಾಡಿ 4 ಕಡೆಗೆ ಏನದ ಗುಬ್ಬಿಗಳಿಗೆ ಕಾಳು ತಿನ್ನಂಗ್ ಮಾಡಿದೆ ಸರ್ ನಡು ಬರಕ ನೀರು ಕುಡಿಯಂಗ್ ಮಾಡಿದೆ ಸರ್ ಅದನ್ನ DC ಏನಂದ್ರೆ ನನಗೆ ಬೇಕಂತಂದ್ರು ಸರ್ ತಗೋ ಸರ್ ನಾವು ನೀವು ಅಂತ ತಗೋದಿಲ್ಲ ಇದು ನೀವು ಪರ್ಚೇಸ್ ಮಾಡಿದ್ರೆ ಅಂದ್ರೆ ಈ ರೊಕ್ಕ ತಗೋಬೇಕಂತಂದ್ರು ಬೇಡ ಸರ್ ಬೇಡ ನೀವು ತಗೊಂಡಿರಪ್ಪ ಅಂದ್ರೆ ನಮ್ಗೆ ಹೆಸರು ವಾಸಿ ಆಯ್ತದ ಸರ್ ಇಲ್ಲ ನಿಮ್ಗೆ ಎಷ್ಟು ಅಮೌಂಟ್ ತಗೋಬೇಕಂತ ಪಾಪ ಅವರು 300 ರೂಪಾಯಿ ಕೊಟ್ರು ಸರ್ ಅಂದ್ರ ನಾವು ಹಾಗೆ ಹೋಗ್ತಿದ್ರ ಮ್ಯಾಗ ನಾನು ಕರೆದು ಅವ್ರಿಗೆ ನಿದರ್ಶಿಸಿ ತೋರಿಸ್ಕೊಟ್ಟ ಮೇಲೆ ಅಂದ್ರೆ ನಂದು ಮಾಡಿದ ಒಂದು ವಸ್ತುನ ಅವ್ರು ತಗೊಂಡ್ರಲ್ಲ ಅದು ನಮ್ಗೆ ಹೆಸರು ವಾಸ ಐತೆ ಸರ್ ಇದೇ ನಮ್ಮ ತರ ಏನದ ಗುಬ್ಬಿಗಳ ಸಲಾಗ ಭಾಳ ಮಾಡಿದೀನಿ ಸರ್ ಮನೇಲಿ ಆಯ್ತು ನಮ್ಮ ಅಪಾರ್ಟ್ಮೆಂಟ್ ಇದ್ದಾಗ ಅಲ್ಲಿನೂ ಮಾಡಿದೀನಿ ಸರ್ ಅಪಾರ್ಟ್ಮೆಂಟ್ ಜನರಿಂದ 280 ಮನೆ ಇದ್ದಾರೆ ಸರ್ ಪ್ರಾಣಿ ಪಕ್ಷಿಗಳನ್ನ ಬಹಳ ಆಸಕ್ತಿ ಅದನ್ನು ಆಯ್ತು ಸರ್ ಪರಿಸರ ಪ್ರೇಮಿಗೆ ಆಯ್ತು ಪಕ್ಷಿಗಳಿಗೆ ಆಯ್ತು ನಾವು ಏನಾರು ಮಾಡ್ತೀವಿ ಪಕ್ಷಿಗಳಿಗೆ ಅಂತ ನಾವು ಯಾರು ಆದಷ್ಟು ನಾವು ಮಾಡ್ಬೇಕಲ್ಲ ಪಕ್ಷಿಗಳ ಪಾಪ ಯಾರು ಏನ್ ಮಾಡಕ್ಕಾಗಲ್ಲ ಬ್ಯಾಸಿಗೆಗೆ ಮಾತ್ರ ಅದು ಬಹಳ ತ್ರಾಸ ಪಡ್ತಾವು ಒಂದು ನೀರಿನ ವ್ಯವಸ್ಥೆ ಆಯ್ತು ಕಾಳಿನ ವ್ಯವಸ್ಥೆ ಮಾಡಿದ್ರಪ್ಪ ಅಂದ್ರ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಹಿರಿಯದರು ಪಕ್ಷಿ ಪ್ರಾಣಿಗಳಿಗೆ ಏನಾದ್ರು ನಾವು ಏನಾದ್ರು ಸಹಾಯ ಮಾಡ್ಬೇಕು ಏನಾದ್ರು ದಾನ ಮಾಡ್ಬೇಕು ಕಾಳು ಹಾಕ್ಬೇಕು ನೀರಾರು ಇಡ್ಬೇಕು ಅಂತ ಹೇಳಿ ಹೇಳಿದ್ರು ಅದೇ ತರ ಇಟ್ಟಿನಿ ನಮ್ಮ ಮನೆಯಲ್ಲಿ ಇಟ್ಟಿರಿ ಸರ್ ದಿನ ಪಕ್ಷಿಗಳು ಬರ್ತಾವ ತಿಂತಾವ ಹೋಗ್ತಾವ ಸರ್ ಅದ್ರದ್ದು ಧ್ವನಿಲಿಂದ ಅವು ತಿಂದು ಹೋದ್ರಿಂದ ನಮ್ಗೆ ಎಷ್ಟೋ ಖುಷಿ ಆಗ್ತದೆ. ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ.